ಎದುರಾಳಿ ನಿಮಗಿಂತ ಬಲಶಾಲಿ ಆಗಿದ್ದಾನೆ ಎಂದು ನೀವು ಹೆದರುತ್ತಿದ್ದೀರಾ? ಹಾಗಾದರೆ ಶಿವಾಜಿ ಮಹಾರಾಜರ ಈ ಘಟನೆಯನ್ನು ಕೇಳಿ. ಗೆಲುವಿಗೆ ಬೇಕಿರೋದು ಆಳು ಕಾಳಲ್ಲ, ಆಳವಾದ ಆತ್ಮವಿಶ್ವಾಸ ಮಾತ್ರ. ಒಮ್ಮೆ ಅಫ್ಜಲ್ ಖಾನ್ ಎಂಬ ದೈತ್ಯ ಸೇನಾಧಿಪತಿ ಸಾವಿರಾರು ಸೈನಿಕರೊಂದಿಗೆ ಶಿವಾಜಿಯವರನ್ನು ಕೊಲ್ಲಲು ಬಂದಿದ್ದ. ಶಿವಾಜಿಯವರ ಹತ್ತಿರ ಇದ್ದದ್ದು ಕೇವಲ ಬೆರಳೆಣಿಕೆಯಷ್ಟು ಮಾವಲಿಗಳು ಮಾತ್ರ. ಎಲ್ಲರೂ ಅಂದುಕೊಂಡರು ಶಿವಾಜಿ ಇಂದು ಸೋಲುತ್ತಾರೆ ಎಂದು. ಆದರೆ ಶಿವಾಜಿ ಮಹಾರಾಜರು ಹೆದರಲಿಲ್ಲ. ಅವರು ಯುದ್ಧಕ್ಕಿಂತ ಮೊದಲೇ ಶತ್ರುವಿನ ಮನಸ್ಸನ್ನು ಗೆಲ್ಲುವ ತಂತ್ರ ರೂಪಿಸಿದರು. ಯಾವಾಗ ಅಫ್ಜಲ್ ಖಾನ್ ಮೋಸದಿಂದ ಶಿವಾಜಿಯನ್ನು ಅಪ್ಪಿಕೊಂಡು ಕತ್ತಿಯಿಂದ ಇರಿಯಲು ಪ್ರಯತ್ನಿಸಿದನೋ ಆ ಕ್ಷಣವೇ ಶಿವಾಜಿಯವರು ತಮ್ಮಲ್ಲಿದ್ದ ಭಗ್ ನಕ್ ಹುಲಿಹುಗುರು ನಿಂದ ಅವನ ಹೊಟ್ಟೆಯನ್ನು ಸೀಳಿ ಹಾಕಿದರು. ಶತ್ರುವಿನ ದೊಡ್ಡ ಸೈನ್ಯ ಕಣ್ಮುಂದಿದ್ದರೂ ಸರಿಯಾದ ಸಮಯ ಮತ್ತು ಎದೆಗಾರಿಕೆಯಿಂದ ಶಿವಾಜಿ ಅಂದು ಅಸಾಧ್ಯವಾದುದನ್ನು ಸಾಧಿಸಿದರು. ನೀತಿ ಏನಪ್ಪ ಅಂದರೆ, ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ ಅಲ್ಲ, ಆ ಸಮಸ್ಯೆಯ ಮುಂದೆ ನೀವು ಎಷ್ಟು ಧೈರ್ಯದಿಂದ ನಿಲ್ಲುತ್ತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸಂಕಲ್ಪ ಗಟ್ಟಿಯಾಗಿದ್ದರೆ ಬೆಟ್ಟದಂತಹ ಕಷ್ಟವನ್ನು ಧೂಳಿಪಟ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪೂಜಾ KM.